ಮಕ್ಕಳೇ, ಈ ದಿನದ ಪ್ರಾಯೋಗಿಕ ಚಟುವಟಿಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ಪ್ರಾಯೋಗಿಕ ಚಟುವಟಿಕೆಯನ್ನು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಈ ಒಂದು ಚಟುವಟಿಕೆ ಅನುಭವವನ್ನು ಪಡ್ಕೊಂಡಿರ್ತೀರ. ಆದರೆ ಈ ಒಂದು ಅನುಭವದ ವೈಜ್ಞಾನಿಕ ಕಾರಣ ನಿಮಗೆ ಗೊತ್ತಿರೋದಿಲ್ಲ. ಆ ಕಾರಣವನ್ನು ಈ ಒಂದು ಪ್ರಾಯೋಗಿಕ ಚಟುವಟಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತೇನೆ. ಈ ಒಂದು ಪ್ರಾಯೋಗಿಕ ಚಟುವಟಿಕೆಯ ಹೆಸರು ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಅಂದರೆ ಕನ್ನಡದಲ್ಲಿ ಉತ್ಕ್ರೇಪಕ ಚಲನೆ. ಉತ್ಕ್ರೇಪಕ ಚಲನೆ ಅಂದ್ರೇನು ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರ ಒಂದು ಡೆಫಿನೇಷನ್ ಏನು ಅಂತಂದರೆ, ಎಸೆಯಲಾದ ವಸ್ತುವೊಂದು ಗುರುತ್ವಾಕರ್ಷಣೆಗೆ ಒಳಪಟ್ಟು ಗಾಳಿಯ ಹಾದಿಯಲ್ಲಿ ಬಾಗಿದ ಚಲನೆಯಾಗಿದೆ. ಅಂತಂದರೆ ಒಂದು ವಸ್ತುವನ್ನು ನಾವು ಎಸೆದಾಗ ಅದು ಗುರುತ್ವಾಕರ್ಷಣ ಕ್ರಿಯೆಗೆ ಒಳಪಟ್ಟು ಗಾಳಿಯಲ್ಲಿ ಬಾಗಿದ ಹಾದಿಯಲ್ಲಿ ಸಾಗುವ ಚಲನೆಯಾಗಿದೆ. ಅಂದರೆ ನಾವು ಬಾಲನ್ನು ಹಿಂಗೆ ಎಸಿತಾ ಇದ್ದೀವಿ ಅಲ್ವಾ, ಅದು ಗಾಳಿಯಲ್ಲಿ ಚಲಿಸ್ತದೆ. ಮತ್ತು ಚಲಿಸುವಾಗ ಅದೇನಾಗ್ತದೆ, ಬಾಗಿ ಅದೇನಾಗ್ತದೆ, ನೆಲವನ್ನು ತಲುಪ್ತದೆ. ಅಂತಂದರೆ ಈ ಒಂದು ಉತ್ಕ್ರೇಪಕ ಚಲನೆ ಇದೊಂದು ಚಲನೆಯ ರೂಪ. ಇದು ಚಲನೆ ಆಗುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಬಾಗಿದ ಹಾದಿಯಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಈ ಉತ್ಕ್ರೇಪಕ ಚಲನೆ ಏನಾಗ್ತದೆ ಅಂದರೆ ಗುರುತ್ವಾಕರ್ಷಣೆ ಪ್ರಭಾವಕ್ಕೆ ಏನಾಗ್ತದೆ, ಇದು ಅದರ ಒಂದು ಕಾರಣದಿಂದ ಇದು ಬಾಗಿದ ಹಾದಿಯಲ್ಲಿ ಚಲಿಸ್ತದೆ. ಹಾಗೆ ಈ ಉತ್ಕ್ರೇಪಕ ಚಲನೆ 2D ಮೋಷನ್ ಅಂತ ಕರೀತಾರೆ. ಅಂದರೆ 2 ಆಯಾಮದ ಚಲನೆ. ಒಂದು ಇದು ಅಡ್ಡ ಚಲನೆ ಇದೆ, ಮತ್ತೊಂದು ಲಂಬ ಚಲನೆ ಇದರಲ್ಲಿ ನಾವು ನೋಡ್ಬೋದು. 2 ರೀತಿಯ ಚಲನೆಯನ್ನು ನಾವು ಇದರಲ್ಲಿ ನೋಡ್ಬೋದು. ಹಾಗಾದರೆ ದೈನಂದಿನ ಒಂದು ಸನ್ನಿವೇಶಗಳಲ್ಲಿ ನಾವು ಈ ಒಂದು ಚಟುವಟಿಕೆಯನ್ನು ಅಂದರೆ ಪ್ರೊಜೆಕ್ಟೈಲ್ ಮೋಷನನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಮತ್ತು ಎಲ್ಲೆಲ್ಲಿ ಇದರ ಅನುಭವವನ್ನು ಪಡ್ಕೋತೀವಿ ಅನ್ನೋದಾದರೆ, ಮಕ್ಕಳೇ ನಾವು ಕ್ರಿಕೆಟ್ ಆಡ್ತೀವಿ ಅಲ್ವಾ, ನಾವು ಬಾಲನ್ನು ಏನು ಮಾಡ್ತೀವಿ, ಹಿಂಗೆ ಬಂದು ಹಿಂಗೆ ಎಸಿತೀವಿ. ಇದೇನಾಗ್ತದೆ, ಈ ಒಂದು ಬಾಲಿನ ಚಲನೆ ಹಿಂಗೆ ಬಾಗಿ ನೆಲಕ್ಕೆ ಬೀಳ್ತದೆ ಅಲ್ವಾ. ಹಾಗೆ ಅದೇ ಥರ ನಾವೇನು ಮಾಡ್ತೀವಿ, ಫುಟ್ಬಾಲನ್ನು ಆಡ್ತೀವಿ. ಫುಟ್ಬಾಲನ್ನು ಹಿಂಗೆ ಒದ್ದಾಗ ಏನಾಗ್ತದೆ, ಬಾಲು ಹೀಗೆ ಹೋಗಿ ನಂತರ ಅದು ನೆಲಕ್ಕೆ ಬೀಳ್ತದೆ. ಹಾಗೆ ಜಾವ್ಲಿನ್ ಥ್ರೋ ಮಾಡ್ತೀವಲ್ವಾ, ಅದನ್ನು ನಾವೇನು ಮಾಡ್ತೀವಿ, ಹೀಗೆ ಇಟ್ಕೊಂಡು ಹೀಗೆ ಎಸಿತೀವಿ. ಹೀಗೆ ಎಸ್ದಾಗ ಏನಾಗ್ತದೆ, ಜಾವ್ಲಿನು ಹೀಗೆ ಹೋಗಿ ಬಾಗಿ ನೆಲಕ್ಕೆ ಬೀಳ್ತದೆ ಅಲ್ವಾ. ಹೀಗೆ ಈ ಎಲ್ಲ ಒಂದು ಫುಟ್ಬಾಲ್ ಒದ್ದಂತಹ ಬಾಲು, ಕ್ರಿಕೆಟ್ ಆಡುವಾಗ ನಾವು ಎಸೆದಂತಹ ಬಾಲು, ಜಾವ್ಲಿನ್ ಥ್ರೋ ಮಾಡಿದಾಗ ಆಗುವಂಥದ್ದು, ಇವೆಲ್ಲ ಕೂಡ ಈ ಒಂದು ಉತ್ಕ್ರೇಪಕ ಚಲನೆಗೆ ಉದಾಹರಣೆಯಾಗಿದೆ. ಇವು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ನೋಡುವಂತಹ ಒಂದು ಚಲನೆಯ ಒಂದು ರೂಪ ಆಗಿದೆ ಅಂತ ಹೇಳ್ಬಹುದು. ಪ್ರೊಜೆಕ್ಟೈಲ್ ಮೋಷನ್ನ ಈ ಒಂದು ಪ್ರಾಯೋಗಿಕ ಚಟುವಟಿಕೆಯಲ್ಲಿ ನಾವು ಸುಮಾರು ಒಂದು 8 ಪ್ರಾಯೋಗಿಕ ಚಟುವಟಿಕೆಗಳನ್ನು ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಆ 8 ಪ್ರಾಯೋಗಿಕ ಚಟುವಟಿಕೆಗಳನ್ನು ನೀವು ಒಂದೊಂದನ್ನು ಹಂತವಾಗಿ ನಿಧಾನವಾಗಿ ನೀವು ಅರ್ಥೈಸ್ಕೊಂಡು ತದನಂತರ ನೀವು ಈ ಚಟುವಟಿಕೆಯನ್ನು ಕೈಗೊಳ್ಳಬೇಕು. ಪ್ರೊಜೆಕ್ಟೈಲ್ ಮೋಷನ್ನ ಚಟುವಟಿಕೆ 1. ಈ ಚಟುವಟಿಕೆ ಏನು, ನಿಂತ ಜಾಗದಲ್ಲಿ ಲಂಬವಾಗಿ ಕ್ಯಾಟಪಲ್ಟನ್ನು ಹೊಡೆಯುವಂಥದ್ದು. ಈಗ ಇದರಲ್ಲಿ ಹೊಡೆಯುವಾಗ ನಾವು 3 ಥರ ಹೊಡಿಬೇಕಾಗ್ತದೆ. ಹೇಗೆ ಅಂದರೆ, ಈಗ ಇಲ್ಲಿ ನೋಡಿ, ಕ್ಯಾಟಪಲ್ಟು ಇದು ಎಲಾಸ್ಟಿಕ್ ಸ್ಥಿತಿ ಇದೆ. ಸೊ ಇದನ್ನು ನಾನು ಏನು ಮಾಡ್ತೇನೆ, ಹಿಂಗೆ ಒಂದು ಕಡಿಮೆ, ಇನ್ನೊಂದು ಮಧ್ಯಮ ವೇಗ, ಮತ್ತೊಂದು ಅತಿ ಹೆಚ್ಚು ವೇಗ ಅಂತ ಮಾಡ್ಕೋತೇನೆ. ಅಂದರೆ ಹೆಚ್ಚು ಜೋರಾಗಿ ಇದನ್ನು ಎಳೆದಿಟ್ಕೊಂಡಾಗ ಏನಾಗುತ್ತೆ, ಹೆಚ್ಚು ದೂರ ಈ ಒಂದು ಬಾಲು ಚಲಿಸ್ತದೆ. ಹಾಗಾಗಿ ನಾನು 3 ವಿಧದ ಚಟುವಟಿಕೆಯನ್ನು ನಾನು ಇದರಲ್ಲಿ ಮಾಡ್ತೇನೆ. ಅದು ಹೇಗೆ, ಲಂಬವಾಗಿ ನಾನು ಹೊಡಿತಾ ಇದ್ದೇನೆ. ನಿಧಾನ ವೇಗದಲ್ಲಿ ಮೇಲಕ್ಕೆ ಲಂಬವಾಗಿ ಹೊಡಿತೇನೆ. ಹಾಗೆ ಎರಡನೇದು ಮೀಡಿಯಂ ವೇಗದಲ್ಲಿ ಲಂಬವಾಗಿ ಹೊಡಿತೇನೆ. ಹಾಗೆ ಮೂರನೇದಾಗಿ ಅತಿ ಹೆಚ್ಚು ವೇಗದಲ್ಲಿ ಲಂಬವಾಗಿ ಹೊಡಿತೇನೆ.
ನೋಡಿ, ಇದು ತಳ್ಳೋ ಗಾಡಿ, ವ್ಯಾಪಾರ ಮಾಡೋದಕ್ಕೆ ಬಳಸ್ತಾರೆ. 4 ಚಕ್ರದ ತಳ್ಳೋ ಗಾಡಿ. ಇದರ ಮೇಲೆ ಕೂತು ಇದು ಚಲಿಸ್ತಾ ಇರುವಾಗ ನಾವು ಕ್ಯಾಟಪಲ್ಟನ್ನು ಮೇಲಕ್ಕೆ ಲಂಬವಾಗಿ ಬಾಲನ್ನು ಹೊಡಿಬೇಕು. ಅದಕ್ಕೆ ಈ ಒಂದು ತಳ್ಳೋ ಗಾಡಿಯನ್ನು ನಾವು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಪ್ರೊಜೆಕ್ಟೈಲ್ ಮೋಷನ್ನ ಚಟುವಟಿಕೆ ಸಂಖ್ಯೆ 5. ಮಕ್ಕಳೇ, ಈ ಒಂದು ಚಟುವಟಿಕೆ ಹೆಸರೇನು ಅಂತಂದ್ರೆ, ಎತ್ತರದಲ್ಲಿರುವಂತಹ ವಸ್ತು ಅಥವಾ ಎತ್ತರದಿಂದ ಬೀಳುತ್ತಾ ಇರುವಂತಹ ವಸ್ತುಗೆ ಕ್ಯಾಟಪಲ್ಟ್ನ ಸಹಾಯದಿಂದ ನಾವು ಕಲ್ಲನ್ನು ಹೊಡಿಬೇಕಾಗ್ತದೆ. ಅದು ಹೇಗೆ ಮಾಡುವಂತಹ ವಿಧಾನ ಅದನ್ನು ಹೇಳ್ತೀನಿ. ಮೊದಲನೇದಾಗಿ ಒಂದು ಮರವನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಮರವನ್ನು ಆಯ್ಕೆ ಮಾಡಿಕೊಂಡು ಒಂದು 20 ಅಡಿ ಎತ್ತರದಲ್ಲಿ ಒಂದು ವಸ್ತುವನ್ನು ಅಥವಾ ಮೇಲೆ ಒಬ್ಬ ವಿದ್ಯಾರ್ಥಿ ಕೂತ್ಕೊಂಡು ಕೂಡ ಮಾಡ್ಬೋದು. ಇದು ತುಂಬ ಎತ್ತರದಲ್ಲಿರೋದ್ರಿಂದ ಸೂಕ್ಷ್ಮವಾಗಿ ಮಾಡಿ. ಆದರೆ ಈ ಥರ ಕೂಡ ನೀವು ಒಂದು ದಾರವನ್ನು ಕಟ್ಟಿ ಮೇಲೆ ನೇತಾಕಿ ಕೂಡ ಮಾಡಬಹುದು. ಇಲ್ಲಿ ಮೊದಲನೇದಾಗಿ 20 ಅಡಿ ಎತ್ತರದಲ್ಲಿ ಒಂದು ಕೋತಿಯ ಚಿತ್ರವನ್ನು ನಾನು ನೇತು ಹಾಕಿದ್ದೇನೆ. ಅದೇ ಒಂದು 20 ಅಡಿ ತಳಭಾಗದಿಂದ 20 ಅಡಿ ದೂರಕ್ಕೆ ನಾವು ಒಂದು ಗುರುತನ್ನು ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ದೂರ 20 ಅಡಿ ದೂರದಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದೇ ಥರ ಒಂದು ವಸ್ತುವನ್ನು 20 ಅಡಿ ಎತ್ತರದಲ್ಲಿ ಒಂದು ಕೋತಿಯ ಚಿತ್ರವನ್ನು ನೇತು ಹಾಕಿದ್ದೀವಿ. ಈಗ ಈ ಕೋತಿಯನ್ನು ಈ ಕ್ಯಾಟಪಲ್ಟ್ನ ಸಹಾಯದಿಂದ ಹೇಗೆ ಹೊಡೆಯೋದು, ಅದು ಒಂದು ಕ್ರಮಬದ್ಧತೆಯಾಗಿ ನಾವು ಹೊಡಿಬೇಕಾಗ್ತದೆ. 3 ಥರ ಹೊಡಿಬೇಕು. ಒಂದು ಎತ್ತರದಲ್ಲಿದ್ದಾಗ, ಹಾಗೆ ಬೀಳುತ್ತಿರುವಂತಹ ಮಧ್ಯ ಜಾಗದಲ್ಲಿ ಬಂದಾಗ, ಮತ್ತು ತಳಭಾಗಕ್ಕೆ ಬಂದಾಗ 3 ವಿಧದ ಒಂದು ಚಿತ್ರವನ್ನು ನಾವು ಕಲ್ಲಿನ ಸಹಾಯದಿಂದ ಹೊಡಿಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ, ಈ ಕ್ಯಾಟಪಲ್ಟ್ನ ಹೊಡೆಯುವಂತಹ ವಿಧಾನದಲ್ಲಿ ಈ ತಳಭಾಗಕ್ಕೆ ನಾನು ಒಂದು ಕೋನ ಮಾಪಕವನ್ನು ಅಳವಡಿಸ್ಕೊಂಡಿದ್ದೀನಿ. ನೋಡಿ, ಈ ಕೋನ ಮಾಪಕದಲ್ಲಿ ಒಂದು ದಾರವನ್ನು ನೇತಾಕಿದ್ದೀನಿ. ನಾನು ಎಷ್ಟು ಕೋನದಲ್ಲಿ ಈ ಕ್ಯಾಟಪಲ್ಟ್ನ ಇಟ್ಕೊಂಡಿದ್ದೀನಿ ಅದು ಮುಖ್ಯ. ಇಲ್ಲಿ ನೋಡಿ, ಇವಾಗ ಇದು ಎಷ್ಟರಲ್ಲಿದೆ, 40 ಡಿಗ್ರಿ ಕೋನದಲ್ಲಿ ನಾನು ಓರಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ 20 ಡಿಗ್ರಿಯಲ್ಲಿ ಇಟ್ಟಿದ್ದೀನಿ. ಹೀಗೆ ನಾವು ಯಾವ ಪೊಸಿಷನಲ್ಲಿ ಇದನ್ನು ಇಟ್ಕೊಂಡು ಎಷ್ಟು ಕೋನದಲ್ಲಿ ಇಟ್ಕೊಂಡು ಹೊಡಿತೀವಿ ಅದು ಮುಖ್ಯವಾಗಿರ್ತದೆ. ಹಾಗಾಗಿ ನೀವು ಪ್ರಾರಂಭದಲ್ಲಿ 20 ಅಡಿ ಒಂದು ಎತ್ತರದಲ್ಲಿ ಮಾಡುವಾಗ ನಿರ್ದಿಷ್ಟವಾಗಿ ನೀವು 0 ಡಿಗ್ರಿಯಲ್ಲಿದ್ದಾಗ, 20 ಡಿಗ್ರಿಯಲ್ಲಿದ್ದಾಗ, ಹಾಗೆ 60 ಡಿಗ್ರಿಯಲ್ಲಿ, 80 ಡಿಗ್ರಿ ಮತ್ತು 90 ಡಿಗ್ರಿಯಲ್ಲಿ ನೀವು ಇಟ್ಟು ಇದನ್ನು ಪದೇ ಪದೇ ನೀವು ಪ್ರಾಯೋಗಿಕ ಚಟುವಟಿಕೆಯನ್ನು ಮಾಡ್ತಾ ಅದರ ಒಂದು ದಾಖಲೆಯನ್ನು ನಮೂದಿಸ್ತಾ ಹೋಗಬೇಕು. ನಾನು ಇವಾಗ ಇದನ್ನು ಮೊದಲನೇದಾಗಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕೋನ ಎಷ್ಟಿದೆ ನೋಡಿ. ಈ ಥರ ಇಟ್ಟಾಗ ಇದರ ಕೋನವನ್ನು ಗಮನಿಸಿ. ಕ್ಯಾಟಪಲ್ಟ್ಗೆ ನಾನು ಒಂದು ಕಲ್ಲನ್ನು ಹಾಕ್ತಾ ಇದ್ದೇನೆ. ಮತ್ತು ಇದು ಕೋನ 40 ಡಿಗ್ರಿಯಲ್ಲಿ ಇಟ್ಕೊಂಡಿದ್ದೀನಿ.
40 ಡಿಗ್ರಿಯಲ್ಲಿ ಇಟ್ಟಿದ್ದಕ್ಕೆ ನಾನು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ. ಹೀಗೆ ನೀವು ವಿವಿಧ ಕೋನದಲ್ಲಿ ನೀವು ಕ್ಯಾಟಪಲ್ಟ್ಗೆ ಕಲ್ಲನ್ನು ಹಾಕಿ ಆ ಚಿತ್ರಕ್ಕೆ ಹೊಡಿಬೇಕಾಗ್ತದೆ. ಈಗ ನೋಡಿ, ನಾನು ಕ್ಯಾಟಪಲ್ಟ್ಗೆ ಒಂದು ಕೋನ ಮಾಪಕವನ್ನು ಅಳವಡಿಸಿದ್ದೇನೆ. ಆ ಕೋನ ಮಾಪಕವನ್ನು ನಾನು ಮೊದಲನೇದಾಗಿ 20 ಡಿಗ್ರಿಯಲ್ಲಿ ಇಟ್ಟು ಕ್ಯಾಟಪಲ್ಟ್ನ ಒಳಗಡೆ ಒಂದು ಕಲ್ಲನ್ನು ಹಾಕಿ ಆ ನೇತಾಕಿರುವಂತಹ ಕೋತಿಗೆ ಹೊಡಿತಾ ಇದ್ದೇನೆ. ಪ್ರೊಜೆಕ್ಟೈಲ್ ಮೋಷನ್ ಚಟುವಟಿಕೆ 5. ಯಾವ ಕೋನದಲ್ಲಿ ಕ್ಯಾಟಪಲ್ಟ್ನ ನಾವು ಹೊಡೆದಾಗ ಹೆಚ್ಚು ದೂರ ಈ ಒಂದು ಪಿಂಗ್ ಪಾಂಗ್ ಬಾಲ್ ಚಲಿಸ್ತದೆ ಅನ್ನೋದನ್ನು ಪತ್ತೆ ಹಚ್ಚುವಂತಹ ಚಟುವಟಿಕೆ ಇದು. ಇದಕ್ಕೆ ಒಂದು ಪಿಂಗ್ ಪಾಂಗ್ ಬಾಲನ್ನು ತಗೊಂಡ್ಕೊಂಡಿದೆ, ಮತ್ತು ಅಳತೆ ಪಟ್ಟಿ ಹಾಗೆ ಕೋನವನ್ನು ಅಳವಡಿಸ್ಕೊಂಡಿರುವಂತಹ ಒಂದು ಕ್ಯಾಟಪಲ್ಟ್, ಇಷ್ಟನ್ನು ಬಳಸ್ಕೊಂಡು ನಾವು ಈ ಒಂದು ಚಟುವಟಿಕೆಯನ್ನು ಮಾಡಬೇಕು. ಈ ಚಟುವಟಿಕೆಯನ್ನು ಮಾಡಬೇಕಾದ್ರೆ ನಾವು ನಿರ್ದಿಷ್ಟ ಕೋನಗಳನ್ನು ನಿಲ್ಲಿಸಿ, ಅಂದರೆ ಈ ಒಂದು ಕ್ಯಾಟಪಲ್ಟ್ ಪೊಸಿಷನ್ಗೆ ಕೋನ ಮಾಪಕವನ್ನು ಇಲ್ಲಿ ನಾವೇನು ಮಾಡಬೇಕು, ಸೆಟ್ ಮಾಡ್ಕೋಬೇಕು. ಇಲ್ಲಿ 0ಗೆ ನಿಲ್ಲಿಸ್ಕೊಳ್ಬೇಕು. ಫಸ್ಟು 0ಗೆ ನಿಲ್ಲಿಸಿ ಪ್ರಯತ್ನ ಮಾಡಬೇಕು. ಈ ಒಂದು ಪಿಂಗ್ ಪಾಂಗ್ ಬಾಲನ್ನು ಇಟ್ಕೊಂಡು 0ಗೆ ಒಂದು ಸರಿ ಮಾಡಬೇಕು. ನೆಕ್ಸ್ಟ್ 20 ಡಿಗ್ರಿಗೆ ಕೋನವನ್ನು ಇಟ್ಕೊಂಡು ಏನು ಮಾಡಬೇಕು, ಒಂದು ಸರಿ ಈ ಒಂದು ಪಿಂಗ್ ಪಾಂಗ್ ಬಾಲನ್ನು ಹೊಡಿಬೇಕು. ಮತ್ತು 30 ಡಿಗ್ರಿಗೆ ಒಂದು ಸರಿ, 50, 70 ಮತ್ತು 90 ಡಿಗ್ರಿ ಕೋನದಲ್ಲಿ ಇಟ್ಕೊಂಡು ಹೊಡೆದಾಗ ಯಾವ ಒಂದು ಕೋನದಲ್ಲಿ ಈ ಒಂದು ಬಾಲು ಹೆಚ್ಚು ದೂರ ಹೋಗಿ ಬೀಳ್ತದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಮಾಡಬೇಕು ಅಂದರೆ, ಇದರ ವೇಗವನ್ನು ನಾವು ಈ ಬಾಲ್ನ ವೇಗವನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೋದು, ಇಷ್ಟೇ ನೋಡಿ. ಇದು ರಬ್ಬರ್ ಇದೆ. ಈ ರಬ್ಬರ್ನ ನಾನು ಹಿಂಗೆ ಎಳೆದಾಗ ನೋಡಿ ಪ್ರಚನ್ನ ಶಕ್ತಿ ಬಂದಿದೆ ಇದರಲ್ಲಿ. ನಂತರ ಇಲ್ಲೇನು ಮಾಡಿದ್ದೀನಿ, ಹಿಂಗೆ ಬಿಟ್ಟೆ, ಅದೇ ಸ್ಥಿತಿಗೆ ಬಂತು. ಇದು ಎಲಾಸ್ಟಿಕ್ ಒಂದು ಇದು ಗುಣ ಇರೋದ್ರಿಂದ ಇದನ್ನು ನಾವೇನು ಮಾಡ್ಬೋದು, 3 ವಿಧದಲ್ಲಿ ವೇಗವನ್ನು ಹೆಚ್ಚಿಸ್ಕೋಬೋದು. ಒಂದು ಕಡಿಮೆ, ಮೀಡಿಯಮ್ ಅಂದರೆ ಮಧ್ಯ, ಇನ್ನು ಹೆಚ್ಚು ವೇಗವನ್ನು ಕೂಡ ನಾವು ಮಾಡ್ಕೋಬೋದು. ನೋಡಿ, ಇದು ನಿಧಾನ, ಮೀಡಿಯಮ್ಮು, ಇದು ಅತಿ ಹೆಚ್ಚು. ವೇಗವನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಈ ಥರ ಎಳೆದು ನಾವು ಬದಲಾಯಿಸ್ಕೋಬೇಕಾಗ್ತದೆ. ಈ ಥರ 3 ವೇಗದಲ್ಲಿ, ನಿಧಾನವಾಗಿ, ಮಧ್ಯಮ ವೇಗದಲ್ಲಿ ಮತ್ತು ಅತಿ ಹೆಚ್ಚು ವೇಗದಲ್ಲಿ ವಿವಿಧ ಕೋನಗಳಲ್ಲಿ ನಾವು ನಿಲ್ಲಿಸಿ ಕ್ಯಾಟಪಲ್ಟ್ನ ಹೊಡೆದಾಗ ಯಾವ ಒಂದು ಕೋನದಲ್ಲಿ ಅದು ಹೆಚ್ಚು ದೂರ ಚಲಿಸಿದೆ ಅನ್ನೋದನ್ನು ಈಗ ನಾವು ಮಾಡೋಣ. 3 ವಿಧದ ವೇಗದಲ್ಲಿ ಈ ಚಟುವಟಿಕೆ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಈಗ ಮೊದಲನೇದಾಗಿ ನಾನು ನಿಧಾನವಾಗಿ ಕಡಿಮೆ ವೇಗದಲ್ಲಿರುವಂತಹ ಒಂದು ಸ್ಥಿತಿಯಲ್ಲಿ ಆ ಕ್ಯಾಟಪಲ್ಟನ್ನು ಹೊಡೆದಾಗ ಎಷ್ಟು ದೂರ ಚಲಿಸ್ತದೆ ಅನ್ನೋದನ್ನು ಮಾಡೋಣ. ಮೊದಲನೇದಾಗಿ ನಿಧಾನಗತಿ ವೇಗದಲ್ಲಿ 0ಯಲ್ಲಿದ್ದಾಗ ಮಾಡ್ತಾ ಇದೆ. ಈಗ ನಾನು 0 ಡಿಗ್ರಿಯಲ್ಲಿ ನಿಲ್ಲಿಸಿ ಕ್ಯಾಟಪಲ್ಟ್ನ ಹೊಡೆದಾಗ ಏನಾಗಿದೆ, ನನ್ನ ತಲೆ ಮೇಲೆ ಬಂದು ಬಿದ್ದಿದೆ. 0 ಡಿಗ್ರಿ ಆಯಿತು. ಇವಾಗ 20 ಡಿಗ್ರಿ ಕೋನದಲ್ಲಿ ನಿಲ್ಲಿಸ್ತಾ ಇದ್ದೇನೆ ಮತ್ತು ಕಡಿಮೆ ವೇಗದಲ್ಲೇ ಹೊಡಿತೇನೆ.
ಹೊಡೆದಂತಹ ಒಂದು ಬಾಲ್ ಏನಾಗಿದೆ 20 ಡಿಗ್ರಿ ಕೋನದಲ್ಲಿ ಹೊಡೆದಾಗ ಅಲ್ಲಿ ಬಿದ್ದಿದೆ. ಅಳತೆ ಮಾಡ್ಕೊಳ್ಳೋಣ. 5 ಅಡಿ 8 ಇಂಚಿದೆ. 30 ಡಿಗ್ರಿ ಕೋನದಲ್ಲಿ ನಿಲ್ಲಿಸಿ ಹೊಡಿತಾ ಇದ್ದೇನೆ. ಅಲ್ಲಿ ಬಾಲ್ ಬಿದ್ದಿದೆ. ಹತ್ತಡಿ 8 ಇಂಚು ದೂರ ಬಿದ್ದಿದೆ. 45 ಡಿಗ್ರಿ ಕೋನದಲ್ಲಿ ಇದ್ದಾಗ ಈ ಕ್ಯಾಟಪಲ್ಟ್ ಹೊಡೆದಾಗ ಎಷ್ಟು ದೂರದಲ್ಲಿ ಬೀಳ್ತದೆ ನೋಡೋಣ. ಹದಿನಾಲ್ಕು ಅಡಿ ದೂರದಲ್ಲಿ ಬಿದ್ದಿದೆ. ಹೀಗೆ 70 ಡಿಗ್ರಿ 90 ಡಿಗ್ರಿ ಕೋನದಲ್ಲಿ ನಾವು ಕಡಿಮೆ ವೇಗದಲ್ಲಿ ಕ್ಯಾಟಪಲ್ಟ್ನ ಹೊಡಿಬೇಕು. ನಂತರ ಏನು ಮಾಡಬೇಕು, ಮೀಡಿಯಂ ಸ್ಪೀಡಲ್ಲಿ ಅಂದರೆ ಒಂದು ಮಧ್ಯಮ ವೇಗದಲ್ಲಿ ಹೊಡಿಬೇಕು. 0, 20, 30, 45, 70, 90 ಹಾಗೆ. ನಂತರ ಏನು ಮಾಡಬೇಕಾಗ್ತದೆ, ಹೆಚ್ಚು ವೇಗದಲ್ಲಿ 0 ಡಿಗ್ರಿ 20 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 70, 90 ಡಿಗ್ರಿ ಹೀಗೆ ನಾವು 3 ವಿಧದ ವೇಗದಲ್ಲಿ ವಿವಿಧ ಕೋನಗಳಲ್ಲಿ ನಾವು ಕ್ಯಾಟಪಲ್ಟ್ನ ಹೊಡೆದು ಯಾವ ಒಂದು ಕೋನದಲ್ಲಿ ಹೆಚ್ಚು ದೂರ ಇದು ಬಾಲ್ ಚಲಿಸುತ್ತೆ ಅನ್ನೋದನ್ನು ಈ ಒಂದು ಚಟುವಟಿಕೆಯಲ್ಲಿ ನೀವು ಮಾಡಬೇಕಾಗ್ತದೆ ಮಕ್ಕಳೇ. ಪ್ರೊಜೆಕ್ಟೈಲ್ ಮೋಷನ್ ಚಟುವಟಿಕೆ 6 ಮಕ್ಕಳೇ, ನೀವು ಚಟುವಟಿಕೆ 5ರಲ್ಲಿ ಏನು ಮಾಡಿದ್ದೀವಿ, ನೆಲದ ಮೇಲೆ ನಿಂತು ನಾವು ಏನು ಮಾಡಿದ್ದೀವಿ, 3 ವಿಧದ ಕಡಿಮೆ, ಮಧ್ಯಮ ಮತ್ತು ಅತಿ ಹೆಚ್ಚು ವೇಗದಲ್ಲಿ ನಾವು ವಿವಿಧ ಕೋನಗಳ 0, 20, 30, 45 ಬೇರೆ ಬೇರೆ ಕೋನದಲ್ಲಿ ನೆಲದ ಮೇಲೆ ನಿಂತು ಹೊಡೆದ್ವಲ್ವಾ. ಅದೇ ಒಂದು ಚಟುವಟಿಕೆಯನ್ನು ನಾವು ಈಗ ಎತ್ತರದಲ್ಲಿ ನಿಂತು, ಅಂದರೆ ಇನ್ನೂ ಸ್ವಲ್ಪ ಎತ್ತರದಲ್ಲಿ ನಿಂತರೆ ಇನ್ನೂ ಚೆನ್ನಾಗಿ ಬರ್ತದೆ. ನಾವು ಕಡಿಮೆ ಎತ್ತರ ಇದೆ ನೋಡಿ, ಇನ್ನೂ ಸ್ವಲ್ಪ ಎತ್ತರ ಆಗಿರೋ ಜಾಗದಲ್ಲಿ ನೀವು ಮೇಲೆ ನಿಂತು ಏನು ಮಾಡಬೇಕು, ಅದೇ ಚಟುವಟಿಕೆ ನಿಯಮಗಳನ್ನು ಅನುಸರಿಸಬೇಕು. ಅಂದರೆ ಫಸ್ಟ್ ಏನು ಮಾಡಬೇಕು, ನಾವು ಕಡಿಮೆ ವೇಗದಲ್ಲಿ 0 ಡಿಗ್ರಿಯಲ್ಲಿ, ನಂತರ ಕಡಿಮೆ ವೇಗದಲ್ಲಿ 20 ಡಿಗ್ರಿಯಲ್ಲಿ, ಹಾಗೆ ಕಡಿಮೆ ವೇಗದಲ್ಲಿ 30 ಡಿಗ್ರಿಯಲ್ಲಿ, ಹಾಗೆ 45 ಡಿಗ್ರಿಯಲ್ಲಿ, 70, 90 ಡಿಗ್ರಿ ಕಡಿಮೆ ವೇಗದಲ್ಲಿ ನಾವು ಮಾಡಬೇಕು. ನಂತರ ಹಾಗೆ ಮೀಡಿಯಂ ಒಂದು ವೇಗದಲ್ಲಿ ಇದೇ ಕೋನವನ್ನು 0, 20 ಹಾಗೆ ಮಾಡಬೇಕು. ಮತ್ತೆ ಸ್ವಲ್ಪ ಹೆಚ್ಚು ವೇಗದಲ್ಲಿ ಇಟ್ಕೊಂಡು ವಿವಿಧ ಕೋನಗಳನ್ನು ನಾವು 3 ವಿಧದ ವೇಗದಲ್ಲಿ ಮಾಡಬೇಕಾಗ್ತದೆ. ಇದರಲ್ಲಿ ಎತ್ತರದಲ್ಲಿ ಕಡಿಮೆ ವೇಗದಲ್ಲಿ 0 ಡಿಗ್ರಿಯಲ್ಲಿ ನಾನು ಕ್ಯಾಟಪಲ್ಟ್ ಹೊಡಿತಾ ಇದ್ದೇನೆ. ಹಾಗೆ ಕಡಿಮೆ ವೇಗದಲ್ಲಿ 20 ಡಿಗ್ರಿ ಕೋನವನ್ನು ನಿಲ್ಲಿಸಿ ನಾನು ಹೊಡಿತಾ ಇದ್ದೇನೆ. ನಾನು 20 ಡಿಗ್ರಿ ಕೋನದಲ್ಲಿ ಕಡಿಮೆ ವೇಗದಲ್ಲಿ ಹೊಡೆದಾಗ ಬಾಲು ಇಲ್ಲಿ ಬಿದ್ದಿದೆ. ಈಗ ನಾವು ಎಲ್ಲಿಂದ ಅಳತೆ ಮಾಡ್ಕೋಬೇಕು, ನಾನು ನಿಂತ ಜಾಗದಿಂದ ನಾನು ಇದ್ರ ಎತ್ತರದಲ್ಲಿ ಇದ್ರ ಮೇಲೆ ನಿಂತಿದೆ, ಮೇಲೆ ನಿಂತು ಹೊಡೆದಾಗ ಅಲ್ಲಿಂದ ಎಲ್ಲಿದೆ 5 ಅಡಿ 10 ಇಂಚು ದೂರಕ್ಕೆ ಹೊಡೆದಿದ್ದೇನೆ. 20 ಡಿಗ್ರಿ ಕೋನದಲ್ಲಿ ಇದ್ದಾಗ ಈ ಒಂದು ಪಿಂಗ್ ಪಾಂಗ್ ಬಾಲು 5 ಅಡಿ 10 ಇಂಚು
ಚಲಿಸಿದೆ. ಹೀಗೆ ನಂತರ ಹೀಗೆ ಮತ್ತೆ ನೀವು ಎತ್ತರದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು, 30 ಅಡಿ, ಹಾಗೆ ಮತ್ತೆ ಎತ್ತರದಲ್ಲಿ ನಿಂತ್ಕೊಂಡು 45 ಅಡಿ ಕಡಿಮೆ ವೇಗದಲ್ಲಿ ಮಾಡಬೇಕು. ಹೀಗೆ ಕಂಟಿನ್ಯೂ ಮಾಡಿ ನೀವೇನು ಮಾಡಬೇಕು, ಮೀಡಿಯಂ ವೇಗದಲ್ಲಿ ಮತ್ತು ಇನ್ನು ಅತಿ ಹೆಚ್ಚು ವೇಗದಲ್ಲಿ ನೀವು ಪ್ರಯತ್ನ ಮಾಡಿ ಈ ದೂರಗಳನ್ನು ದಾಖಲು ಮಾಡ್ಕೋಬೇಕು. ಈ ಒಂದು ಚಟುವಟಿಕೆಯಿಂದ ನಿಮ್ಗೇನು ಗೊತ್ತಾಗ್ತದೆ, ಕ್ಯಾಟರ್ಪಿಲ್ ಹೊಡೆದಾಗ ಅಂದರೆ ಎಷ್ಟು ಕೋನವನ್ನು ಇಟ್ಟಿರ್ತೀರಾ ಮತ್ತು ಯಾವ ವಿಧದ ವೇಗದಲ್ಲಿ ಹೊಡಿತೀರಾ, ಅದರ ಆಧಾರದ ಮೇಲೆ ಯಾವುದು ಹೆಚ್ಚು ದೂರ ಚಲಿಸಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಪ್ರೊಜೆಕ್ಟೈಲ್ ಮೋಷನ್ ಚಟುವಟಿಕೆ ಸಂಖ್ಯೆ 7. ಈ ಚಟುವಟಿಕೆ ಎತ್ತರದಲ್ಲಿ ನಿಂತು ಬಾಲನ್ನು ಒಂದೇ ವೇಗದಲ್ಲಿ ಎಸೆಯೋದು. ಅಂದರೆ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಎತ್ತರದಲ್ಲಿ ನಿಲ್ಲಿಸ್ಕೋಬೇಕು. ಇನ್ನೂ ಎತ್ತರದಲ್ಲಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಇನ್ನೂ ಎತ್ತರದಲ್ಲಿ ನೀವು ನಿಂತ್ಕೊಂಡು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ನಿಂತ ಜಾಗದಲ್ಲಿ ಬಾಲನ್ನು ಕೆಳಗಡೆ ಒಂದೇ ವೇಗದಲ್ಲಿ ಬಿಸಾಕ್ತಾನೆ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಅದೇ ಜಾಗದಲ್ಲಿ ಅದೇ ಎತ್ತರದಲ್ಲಿ ನಿಂತಿರ್ತಾನೆ, ಒಂದೇ ವೇಗದಲ್ಲಿ ಅದೇ ವೇಗದಲ್ಲಿ ಅವನು ಏನು ಮಾಡಬೇಕು, ಬಾಲನ್ನು ಸ್ವಲ್ಪ ಮುಂದಕ್ಕೆ ಎಸಿಬೇಕು. ಅಂದರೆ ಬಾಲು ಗಾಳಿಯಲ್ಲಿ ಚಲಿಸಿ ಕೆಳಗಡೆ ಬೀಳ್ತದೆ. ಈ ಥರ ಎರಡು ವಿದ್ಯಾರ್ಥಿಗಳು ಮಾಡಿದಾಗ ನಾವೇನು ಮಾಡಬೇಕು ಅಂತಂದರೆ, ಆ ಒಂದು ಮೊದಲನೇ ವಿದ್ಯಾರ್ಥಿ ನಿಂತ ಜಾಗದಲ್ಲಿ ಎಸ್ದಾಗ ಬಾಲು ಮೇಲಿಂದ ನೆಲಕ್ಕೆ ಬಂದಾಗ ಎಷ್ಟು ಸಮಯ ತೆಗೆದುಕೊಂಡಿದೆ ಅದನ್ನು ದಾಖಲು ಮಾಡ್ಕೋಬೇಕು. ಅದೇ ಥರ ಮತ್ತೊಬ್ಬ ವಿದ್ಯಾರ್ಥಿ ನಿಂತ ಜಾಗದಿಂದ ಸ್ವಲ್ಪ ಗಾಳಿಯಿಂದ ಮುಂದೆ ಎಸ್ದಾಗ ಆ ಒಂದು ಬಾಲು ನೆಲಕ್ಕೆ ತಾಗಿದಾಗ ಎಷ್ಟು ಸೆಕೆಂಡು ಅಥವಾ ಎಷ್ಟು ಸಮಯ ತೆಗೆದುಕೋತು ಅನ್ನೋದನ್ನ ದಾಖಲು ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಏನು ಪ್ರಯೋಗ ಚಟುವಟಿಕೆ ಉದ್ದೇಶ ಅಂತಂದರೆ, ಯಾವ ವಿಧದಲ್ಲಿ ಎಸ್ದಾಗ ಎಷ್ಟು ಸಮಯ ತೆಗೆದುಕೊಂಡಿದೆ ಬಾಲು ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಮಕ್ಕಳ ಪ್ರೊಜೆಕ್ಟೈಲ್ ಮೋಷನ್ನ ಚಟುವಟಿಕೆ ಸಂಖ್ಯೆ 8. ಈ ಚಟುವಟಿಕೆಯಲ್ಲಿ ಏನು ಮಾಡೋದು ಅಂದರೆ, ನಾವು ಒಂದು ಅಳತೆ ಪಟ್ಟಿ ಬಾಲನ್ನು ತೆಗೆದುಕೋಬೇಕು. ಇಲ್ಲಿ 3 ವಿಧದ ರೀತಿಯಾಗಿ ನಾವು ಚಟುವಟಿಕೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬಾಲನ್ನು ನಿಂತ ಜಾಗದಲ್ಲೇ, ಅಂದರೆ ಈಗ ನಾವು ಬಾಲನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ಈಗ ನಿಂತಿದ್ದೀನಿ, ಈ ನಿಂತ ಜಾಗದಿಂದನೇ ನಾನು ಬಾಲನ್ನು ಎಸಿಬೇಕು. ಈ ಎಸಿಬೇಕಾದ್ರೆ ಒಂದು ನಿಯಮ ಇದೆ. ಏನು ಅಂತಂದರೆ, ಒಂದು ನಿರ್ದಿಷ್ಟ ಕೋನದಲ್ಲಿ ನಾವು ಬಾಲನ್ನು ಎಸಿಬೇಕು. ಜೊತೆಗೆ ಒಂದೇ ವೇಗ ಇರಬೇಕು. 3 ವಿಧದ ರೀತಿ ಎಸೆಯುವಾಗ ಕೂಡ ಒಂದೇ ವೇಗ ಇರಬೇಕು ಮತ್ತು ಒಂದೇ ಕೋನ ಇರಬೇಕು. ಈಗ ಉದಾಹರಣೆಗೆ ಈಗ ನೋಡಿ, ಇದು 45 ಡಿಗ್ರಿ ಕೋನದಲ್ಲಿ ನಾನು ಎಸಿತಾ ಇದ್ದೀನಿ. ಅಂದರೆ ನೀವು ಬಾಲನ್ನು ಕೈಯಿಂದ ನಿಂತ ಜಾಗದಲ್ಲಿ 45 ಡಿಗ್ರಿ ಕೋನದಲ್ಲಿ ಬಂದಾಗ ನೀವು ಎಸಿಬೇಕು. ಹಾಗೆ ಮತ್ತೊಂದು ವಿಧದಲ್ಲಿ ಏನು ಮಾಡಬೇಕು ಅಂದರೆ, ಓಡಿ ಬಂದು ನಾವು ತಕ್ಷಣ ಏನು ಮಾಡಬೇಕು, ಬಾಲನ್ನು 45 ಡಿಗ್ರಿ ಕೋನದಲ್ಲಿ ಎಸಿಬೇಕು. ಹಾಗೆ ಇನ್ನೊಂದು ವಿಧದಲ್ಲಿ ಏನು ಮಾಡಬೇಕು, ಓಡಿ ಬಂದು ತಕ್ಷಣ ನಿಂತು ನಾವು ಬಾಲನ್ನು ಎಸಿಬೇಕು. 3 ವಿಧದಲ್ಲೂ ಕೂಡ ವೇಗ ಒಂದೇ ಇರಬೇಕು ಮತ್ತು ಆ ಬಾಲನ್ನು ಎಸೆಯುವಂಥ ಕೋನನೂ ಕೂಡ ಒಂದೇ ಆಗಿರಬೇಕು. ಮಕ್ಕಳಿಗೆ 40 ಡಿಗ್ರಿಯಲ್ಲಿ ಮಾಡಿದ್ದೀರಾ, ಹಾಗೆ ನಂತರ 30 ಡಿಗ್ರಿ ಒಂದು ಕೋನದಲ್ಲಿ ಬಾಲನ್ನು ಎಸಿಬೇಕು. 3 ವಿಧದಲ್ಲಿ ನಿಂತೆಸಿಬೇಕು, ಓಡಿ ಬಂದು ಎಸಿಬೇಕು, ಓಡಿ ಬಂದು ತಕ್ಷಣ ನಿಂತು ಎಸಿಬೇಕು. 3 ವಿಧದಲ್ಲೂ ಕೂಡ ನೀವು ಎರಡೂ ಕೋನದಲ್ಲಿ 40 ಡಿಗ್ರಿ ಮತ್ತು 30 ಡಿಗ್ರಿಯಲ್ಲಿ ಕೋನವನ್ನು ಮಾಡಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಳತೆ ಮಾಡಬೇಕಾಗುತ್ತೆ. ಈ ಥರ ಸರಳವಾಗಿರುವಂಥ ಒಂದು ಟೇಪನ್ನು ಬಳಸಿ, ಅಥವಾ ನಿಮ್ಮ ಹತ್ರ ಏನಾದ್ರು ಶಾಲೆಯಲ್ಲಿದ್ದರೆ ಈ ಥರ ಹೆಚ್ಚು ದೂರ ಅಳೆಯುವಂತಹ ಒಂದು ಮೀಟರನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡ್ಬೋದು, ಅಳತೆ ಮಾಡ್ಕೋಬೋದು. ಈ ಅಳತೆ ಮಾಡಿ ನೀವು ಇದರಲ್ಲಿ ಈ ಚಟುವಟಿಕೆಯಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ, ಯಾವ ವಿಧದಲ್ಲಿ ನೀವು ಎಸ್ದಾಗ ಹೆಚ್ಚು ದೂರ ಹೋಗಿರ್ತದೆ
ಅದನ್ನು ನೀವು ದಾಖಲು ಮಾಡ್ಕೋಬೇಕಾಗ್ತದೆ. ಈ ಚಟುವಟಿಕೆಯ ಮುಖ್ಯ ಉದ್ದೇಶ ಯಾವ ವಿಧದಲ್ಲಿ ಮತ್ತು ಯಾವ ಕೋನದಲ್ಲಿ ಬಾಲನ್ನು ಎಸೆದಾಗ ಆ ಒಂದು ಬಾಲು ಹೆಚ್ಚು ದೂರ ಹೋಗಿರ್ತದೆ ಅದನ್ನು ನೀವು ದಾಖಲು ಮಾಡ್ಕೋಬೇಕು ಈ ಒಂದು ಚಟುವಟಿಕೆಯಲ್ಲಿ. ಇವಾಗ ಬಾಲನ್ನು ಓಡಿ ಬಂದು ಎಸೆಯುವಂಥದ್ದು. ನಲವತ್ತಾರು ಅಡಿ ಇದೆ ಮಕ್ಕಳು. ಇವಾಗ ಓಡಿ ಬಂದು ತಕ್ಷಣ ನಿಂತು ಬಾಲನ್ನು ನಿರ್ದಿಷ್ಟ ಕೋನದಲ್ಲಿ ಎಸಿತಾ ಇದ್ದಾನೆ. ನಲವತ್ತ್ಮೂರು ಅಡಿ 10 ಇಂಚು.